ಎಲ್ರಿಗೂ ಗೊತ್ತು ಗಿಲ್ಲಿ ಒಳ್ಳೆ ಹುಡುಗ, ಯಾವತ್ತು ನೆಗೆಟಿವ್ ಕಮೆಂಟ್ ಮಾಡೋರಲ್ಲ. ಅಲ್ಲಿ ಮಾಡಿದಂತಹ ಜಗಳನ ಹೊರಗಡೆನೂ ಕ್ಯಾರಿ ಮಾಡಿದವರಲ್ಲ. ಆದರೆ ನಿಮ್ಮ ಒಂದು ಟೀಮ್ನ ಒಂದು ಶ್ರಮ ಇದೆಯಲ್ಲ, ಅದನ್ನ ಬೇರೆಯವರು ದುರುಪಯೋಗ ಪಡಿಸ್ಕೊಂಡು ಫೇಕ್ ಕಮೆಂಟ್ಗಳನ್ನ ಮಾಡಿ ಇಷ್ಟೊಂದು ನೆಗೆಟಿವಿಟಿನ ತಂದುಬಿಟ್ರೆ. ಯಾಕೆಂದರೆ ಗಿಲ್ಲಿ ಬಂದ ತಕ್ಷಣ ಗೆದ್ದಿದ್ದೊಂದು ಅಷ್ಟೇ ಅಲ್ಲ, ಕುರುಬ ವರ್ಸಸ್ ಗೌಡ ಜಗಳ ಬಂತು, ಜಾತಿ ಅಂದರೆ ಸಂಪತ್ತಿಗೆ ಸವಾಲ್, ನಿಮ್ಮ ಮತ್ತು ಅಶ್ವಿನಿಯವ್ರ ಮಧ್ಯೆ ಸಂಪತ್ತಿಗೆ ಸವಾಲಿದು, ಬಡವ್ರ ಮಕ್ಕಳು ಬೆಳಿಬೇಕು ಕಣಯ್ಯ. ನೀವು ಯಾವತ್ತೂ ನಾನು ಬಡವ ಅಂತ ಹೇಳ್ಕೊಂಡಿಲ್ಲ. ಅಲ್ಲೂ ಹೇಳ್ತೀರಾ, ಧ್ರುವಂತ್ ಅವ್ರು ಹೇಳ್ತಾರೆ ಗಿಲ್ಲಿ ಬಡವ ಅಂತ ನಾಟಕ ಮಾಡ್ತಿದ್ದಾನೆ ಅಂತ. ಅವಾಗ ನೀವೇ ಹೇಳ್ತೀರಾ ನಾನು ಬಡವ ಅಂತ ಹೇಳೇ ಇಲ್ಲ, ನನ್ನ ಹತ್ರ ಕಾರ್ ಇಲ್ಲ ಅಂತ ಹೇಳಿಲ್ಲ, ನನ್ನ ಹತ್ರ ಸೆಕೆಂಡ್ ಕಾರ್ ಇದೆ, ಸೆಕೆಂಡ್ ಹ್ಯಾಂಡ್ ಅಂತಲೂ ಹೇಳ್ತೀರಾ. ಸೊ ಇಷ್ಟೆಲ್ಲ ಒಳ್ಳೆತನ ಇರುವಾಗ ಈ ಥರ ಒಂದು ಫೇಕ್ನ ಕ್ರಿಯೇಟ್ ಮಾಡೋರಿಗೆ ನಿಮ್ಮ ಬಗ್ಗೆ ಹೊಗಳಿ ಬೇರೆಯವ್ರನ್ನ ತೆಗಳಿ. ಯಾಕೆಂದರೆ ಯಾವುದೇ ಒಂದು ಪಿ ಆರ್ ಟೀಮ್ ಇರ್ಬೋದು, ಆ ಒಂದು ಅವ್ರಿಗಿರುವಂತಹ ಒಂದು ಅಭ್ಯರ್ಥಿನ ಬೆಳೆಸೋಕೆ ಟ್ರೈ ಮಾಡುತ್ತೆ. ಅದ್ರ ಬದಲು ಬೇರೆಯವ್ರನ್ನ ತುಳಿಯೋದಕ್ಕೆ ಯಾವ ಒಂದು ಪಿ ಆರ್ ಟೀಮು ಟ್ರೈ ಮಾಡಲ್ಲ. ಸೊ ನಿಮ್ಮ ಒಂದು ಪಿ ಆರ್ ಟೀಮ್ ಬಗ್ಗೆ ಏನು ಹೇಳ್ತೀರಾ ನೀವು? ಅದೇ ನಂದು ಪಿ ಆರ್ ಟೀಮು ಅಂದರೆ ಅವರು ಆ ಥರ ಮಾಡೋರು ಅಲ್ಲ, ಆ ಥರ ಇದು ಮಾಡೋರು ಅಲ್ಲ. ಪಿ ಆರ್ ಟೀಮ್ ಅಂದರೆ ಮೇಡಮ್ ಈಗ ನನಗೆ ಪಿ ಆರ್ ಟೀಮ್ ಏನು ಅಂದರೆ ಅದಕ್ಕೆ ಏನು ಬೇಕಾಯ್ತು ಅಂದರೆ ನನ್ನ ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಹಾಕೋಕ್ಕಷ್ಟೇ. ನನ್ನ ಪಿ ಆರ್ ಟೀಮ್ ಅಂದರೆ ಇನ್ಸ್ಟಾಗ್ರಾಮ್ಗೆ ಒಂದು ದಿನಕ್ಕೆ 1-2 ಪೋಸ್ಟ್ ಹಾಕ್ತಿದ್ರು. ಅಂದರೆ ಅದನ್ನೆಲ್ಲ ಬರೀಬೇಕಲ್ಲ ಮೇಡಮ್, ಟೈಪ್ ಮಾಡಿ ಬರೆದು ಅದೆಲ್ಲ ಪ್ರಾಪರಾಗಿ ಹಾಕ್ಬೇಕಲ್ಲ. ಸತ್ಯವ್ರ ಇನ್ಸ್ಟಾಗ್ರಾಮ್ ನೀವು ಸುಮ್ಮನೆ ನನ್ನ ಬಿಗ್ ಬಾಸ್ಗೆ ಬರೋಕ್ಕಿಂತ ಮುಂಚೆ ನಾನು ಏನೇನು ವೀಡಿಯೋ ಏನಾರು ಫೋಟೋ ಹಾಕಿದ್ರೆ ಅದನ್ನೆಲ್ಲ ಸುಮ್ಮನೆ ನೋಡಿ. ಅದಕ್ಕೇನು ಕ್ಯಾಪ್ಷನ್ ಇರೋದಿಲ್ಲ, ಹ್ಯಾಶ್ಟ್ಯಾಗು ಅವೇನು ನನಗೆ ಗೊತ್ತಿಲ್ಲ, ಅವೇನು ಮಾಡೋಕ್ಕೂ ಗೊತ್ತಿಲ್ಲ, ಹಾಕೋಕ್ಕೂ ಗೊತ್ತಿಲ್ಲ. ಆಮೇಲೆ ನಾನು ಯಾವುದನ್ನೂ ಕಂಟೆಂಟ್ ಆಗಲಿ ಇದಾಗಲಿ ನನ್ನ ಇನ್ಸ್ಟಾಗ್ರಾಮು ಕೊಲಾಬ್ ವೀಡಿಯೋಗಳು ಅಷ್ಟೇ ಇದ್ದಿದ್ದು. ಅಂದರೆ ನಾನು ಚಾನಲಲ್ಲಿ ಶೋಲ್ಲಿ ಕೆಲಸ ಮಾಡ್ತೀನಲ್ಲ, ಆ ಕೊಲಾಬ್ ವೀಡಿಯೋ ಏನಿದ್ವೋ ಅವನ್ನ ಕೊಲಾಬ್ ಮಾಡ್ತಿದ್ದೆ ಅಷ್ಟೇ, ಇನ್ನೇನೂ ಇಲ್ಲ. ಅಷ್ಟೇ ಗೊತ್ತಿದ್ದದ್ದು ನನಗೆ. ಈಗಲೂ ಸುಮ್ಮನೆ ನನಗೆ ರೀಲ್ಸ್ ಮಾಡೋಕ್ಕೆ ಕರೆಕ್ಟಾಗಿ ಬರೋದಿಲ್ಲ. ಏನು ಇದು ಮಾಡ್ಬೇಕು ರೀಲ್ಸು ಚಾನಲಲ್ಲಿ ಮಾಡೋನಿ, ಅವರೇ ಬಂದು ಮಾಡಿಸ್ತಾರೆ ಹಿಂಗೆಲ್ಲ ಕ್ಯಾಮ್ರಾ ಹಿಡ್ಕ ಅದೆಲ್ಲ ಮಾಡೋನಿ. ನಾನು ಪರ್ಸ್ನಲಾಗಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದು ಯಾವುದು ನಾನು ಮಾಡಿಲ್ಲ. ನನಗೆ ಸರಿಯಾಗಿ ಗೊತ್ತೂ ಇಲ್ಲ. ಅದು ಫಿಲ್ಟರ್ ಹಾಕೊಂಡು ಇದು ಮಾಡೋದು ಅದೆಲ್ಲ ಗೊತ್ತಿಲ್ಲ. ಅದನ್ನ ಪ್ರಾಪರಾಗಿ ಮಾಡೋಕ್ಕೆ ಈಗ ಅವರು ಚಾನಲ್ ಕಡೆಯಿಂದ, ಈಗ ಬಿಗ್ ಬಾಸ್ ಶೋ ಕಡೆಯಿಂದ ಒಂದಷ್ಟು ಫೋಟೋ ಕಳಿಸ್ತಾರೆ, ಇನ್ನೊಂದು ಯಾವುದೋ ವಿಡಿಯೋ ಇದು ಮಾಡ್ತಾರೆ, ಅದನ್ನ ಕೊಲಾಬ್ ಮಾಡಿ ಅದನ್ನ ಕೆಳಗಡೆ ಕ್ಯಾಪ್ಷನ್ ಎಲ್ಲ ನೀಟಾಗಿ ಬರೆದು ಮಾಡಬೇಕಿತ್ತು. ಅಷ್ಟಕ್ಕೆ ಮೇಡಮ್ ಬೇಕಾಗಿದ್ದು ನನಗೆ. ಅದಕ್ಕೆ ಅಂತ ಒಬ್ಬರು ಇರಬೇಕು ಅಂತ. ಅದು ನನಗೆ ಗೊತ್ತೇ ಇಲ್ಲ. ಇದು ಪಿ ಆರ್ ಅಂದರೆ ಏನು ಎತ್ತ ಯಾವುದು ಯಾವ ಥರ ಏನೂ ಗೊತ್ತಿಲ್ಲ ಮೇಡಮ್. ನಮ್ಮ ಸ್ನೇಹಿತರು ಇಲ್ಲ ಪಿ ಆರ್ ಇದ್ದರೆ ನಿನಗೆ ಇನ್ಸ್ಟಾಗ್ರಾಮ್ಗೆ ಯೂಸ್ ಆಯ್ತದೆ, ಪೋಸ್ಟ್ಗೆ ಇಷ್ಟೆಲ್ಲ ಮಾಡೋಕ್ಕೆ ಅಂತ. ಅದು ಬಿಟ್ರೆ ಈಗ ನನ್ನ ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ನೀವು ತೆಗೆದು ನೋಡಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಬಿಟ್ರೆ ಇನ್ನೇನು ಇಲ್ಲ. ಫೋಟೋಗಳು, ಈ ವಿಡಿಯೋ ಕೊಲಾಬು ಇವು ಬಿಟ್ರೆ ಇನ್ನೇನು ಇಲ್ಲ. ಅಂಥದ್ರಲ್ಲಿ ಹೆಂಗೆ ಮೇಡಮ್ ಮಾಡ್ತಾರೆ? ಓಕೆ ಸರ್, ಗಲ್ಲಿಯಲ್ಲೂ ಇವತ್ತು ಗಿಲ್ಲಿ ಹವಾ ಉಂಟಾಗಿರೋದೇ ಸೋಷಿಯಲ್ ಮೀಡಿಯಾಯಿಂದ. ಮೀಡಿಯಾಗಳು ಮತ್ತು ಬಿಗ್ ಬಾಸ್ ಒಂದು ಚಾನಲ್ ಕಲರ್ಸ್ ಕನ್ನಡ ಒಂದು ಕಡೆಗಿಟ್ಟರೆ, ಸೋಷಿಯಲ್ ಮೀಡಿಯಾ ನಿಮ್ಮನ್ನ ಇನ್ನೂ ಎತ್ತರಕ್ಕೆ ಕರ್ಕೊಂಡೋಗಿ ಬಿಟ್ಬಿಟ್ಟಿದೆ. ಸೊ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡೋರಿಗೆ, ನೆಗೆಟಿವ್ ಆಗಿ ಕಮೆಂಟ್ ಮಾಡೋರಿಗೆ ಒಂದು ಮೆಸೇಜ್ ಪ್ಲೀಸ್. ನನ್ನ ಬಗ್ಗೆ ಇದುವರೆಗೂ ನೆಗೆಟಿವ್ ಕಮೆಂಟ್ ನಾನು ನೋಡಿಲ್ಲ ಮೇಡಮ್. ಅಷ್ಟೊಂದು ಪಾಸಿಟಿವ್ ಆಗಿ ಎಲ್ಲ ಕಮೆಂಟ್ ಮಾಡ್ತವ್ರೆ. ಎಲ್ಲ ಅಷ್ಟು ಇಷ್ಟಪಟ್ಟು ನಾನು ನಿಜವಾಗ್ಲೂ ಅದೇ ಅದು ನನಗೆ ಈಗಲೂ ಒಂಥರ ಆಶ್ಚರ್ಯ ಆಯ್ತದೆ, ಒಂಥರ ಖುಷಿ ಆಯ್ತದೆ. ಎಲ್ಲ ಇಷ್ಟೊಂದು ಪ್ರೀತಿ, ಎಲ್ಲ ಒಂದು ಕಡೆ ಇಷ್ಟು ಪ್ರೀತಿ ಕೊಟ್ಟವ್ರೆ, ಇಷ್ಟು ಪ್ರೋತ್ಸಾಹ ಕೊಟ್ಟವ್ರೆ ಅಂದರೆ ಅದು ನಿಜವಾಗ್ಲೂ ಅದೇ ಫಸ್ಟೇ ಹೇಳ್ದಂಗೆ ಅದನ್ನು ಇದು ಹೆಂಗೆ ನಾನು ಅದನ್ನ ಹೇಳ್ಬೇಕು, ಹೆಂಗೆ ಅದನ್ನ ತೋಡ್ಕೊಂಡು ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಓಕೆ, ನಂದು ಯಾವುದು ನೆಗೆಟಿವ್ ನೋಡಿಲ್ಲ ಅಂದರೆ, ಒಂದು ನೆಗೆಟಿವ್ ನಾನು ನೋಡಿದ್ದು ತುಂಬ ಅಂದರೆ, ಗಿಲ್ಲಿ ಕಳೆದ ಶೋಗಳಲ್ಲೂ ಹುಡುಗಿರನ್ನ ಇಟ್ಕೊಂಡು ಲವ್ ಸ್ಟ್ರಾಟಜಿ ಮಾಡ್ತಾರೆ. ಗಿಲ್ಲಿದು ಲವ್ ಸ್ಟ್ರಾಟಜಿ ಹೋದ ತಕ್ಷಣ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ತಕ್ಷಣ ಅವರು ಶುರು ಮಾಡಿದ್ದು ಕಾವ್ಯನ ಜೊತೆ ಲವ್ ಸ್ಟ್ರಾಟಜಿ ಮಾಡಿದ್ರು. ಸೊ ಕಳೆದ ಸೀಸನಲ್ಲಿ ಹೆಂಗೋ ಇದನ್ನು ಹಂಗೆ ಕಂಟಿನ್ಯೂ ಮಾಡಿಬಿಟ್ರು ಅಂತ ಹೇಳ್ತಾರೆ. ಬಟ್ ಲವ್ ಸ್ಟ್ರಾಟಜಿ ಮಾಡ್ಬೋದು, ಅದು ಒಂದಿನ 2 ದಿನ ಮಾಡ್ಬೋದು. ಬರೋಬ್ಬರಿ 100 ದಿನಗಳ ಕಾಲನೂ ಲವ್ ಸ್ಟ್ರಾಟಜಿ ಮಾಡೋಕ್ಕಾಗತ್ತಾ? ನಿಜಕ್ಕೂ ಲವ್ ಸ್ಟ್ರಾಟಜಿ ಮಾಡಿದ್ರ ಗಿಲ್ಲಿ ಕಾವ್ಯನ ಇಟ್ಕೊಂಡು, ಅಥವಾ ನಿಜಕ್ಕೂ ಏನು ನಿಮ್ಮಿಬ್ಬರ ನಡುವಿನ ಸಂಬಂಧ? ಮೇಡಮ್ ಫಸ್ಟಿಂದ ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಲವ್ ಸ್ಟ್ರಾಟರ್ಜಿ ಅದೇ ನೀವೇ ಈಗ ಹೇಳಿದ್ರಲ್ವ, 2 ದಿನ ಮಾಡ್ಬೋದು, 3 ದಿನ ಮಾಡ್ಬೋದು, ಸೀಸನ್ನು ಮುಗಿಗಂಟನೂ ಮಾಡೋಕೆ. ಆಮೇಲೆ ಈಗ ಸ್ಟ್ರಾಟರ್ಜಿ, ನಾನು ಲವ್ ಸ್ಟ್ರಾಟರ್ಜಿ ಮಾಡ್ತಾವನೆ ಅಂದರೆ ಈಗ ಅವರು ಕಂಟೆಸ್ಟೆಂಟೇ. ಈಗ ನೀವೇ ಕಾವ್ಯ ಅಂತ ಇಟ್ಕೊಳ್ಳಿ, ನಾನು ಕಂಟೆಸ್ಟೆಂಟೇ, ನೀವು ಕಂಟೆಸ್ಟೆಂಟೇ. ನಿಮ್ಮ ಮೇಲೆ ನಾನೇನೋ ಲವ್ ಸ್ಟ್ರಾಟರ್ಜಿ ಮಾಡ್ತಾನೆ, ನಿಮಗೆ ಗೊತ್ತಾಗಲ್ವಾ ಅದು ಲವ್ ಸ್ಟ್ರಾಟರ್ಜಿ ಮಾಡ್ತಾವನೆ ಅಂದ್ಬಿಟ್ಟು ನೀವು ಹುಷಾರಾಗಲ್ವಾ? ಅದು ಸ್ಟ್ರಾಟರ್ಜಿ ಅಂತ ಹೇಳಿ. ಕಾವ್ಯನೂ ಮುಂಚೆ ಸೋಲು ನನಗೆ ಗೊತ್ತು, ಅಂದರೆ ಡ್ಯಾನ್ಸ್ ಸೋಲುವೆ ಅವರು ಕಂಟೆಸ್ಟೆಂಟ್ ಆಗಿದ್ದು, ನಾವು ಕಂಟೆಸ್ಟೆಂಟ್ ಆಗಿದ್ದು, ಅವ್ರು ವಿನ್ನರ್ ಆದ್ರು. ನಾನು ಟಾಪ್ 6ಗೆ ಹೋಗಿದೆ. ಅಲ್ಲಿಂದ ನೋಡಿದೆ ಅದೇ ಕಾವ್ಯಯವರೇ ಹೇಳ್ತಾರೆ ಗೊತ್ತಾ, ಗಿಲ್ಲಿ ನನಗೇನಾರ ಪರಿಚಯ ಇಲ್ಲ ಅಂದಿದ್ರೆ, ಮುಂಚೆ ಏನಾರು ಗಿಲ್ಲಿ ನಾನು ನೋಡಿರಲಿಲ್ಲ ಅಂದಿದ್ರೆ ನಾನು ತಕತಿರಲಿಲ್ಲ ಇದನ್ನ. ಅಂದರೆ ನಾನು ಗಿಲ್ಲಿ ನಾಟಕ ಮಾಡ್ತಾವನೆ, ಈ ಥರ ಏನೋ ಸ್ಟ್ರಾಟರ್ಜಿ ಮಾಡ್ತಾವನೆ ಅಂದ್ಬಿಟ್ಟು ನಾನೇ ಇದು ಮಾಡುವೆ. ಗಿಲ್ಲಿ ನಾನು ನೋಡು ಅವ್ನು ಇರೋದೇ ಹಿಂಗೆ, ರೇಗಿಸ್ಕೊಂಡು ಕಾಲು ಎಳ್ಕೊಂಡು ಅವ್ನು ಇರೋದೇ ಹಿಂಗೆ ಅಂತ ಅವರೇ ಹೇಳೋರೆ.